ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಆಶಾ ಭೋಸ್ಲೆ ನಿಧನಕ್ಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಸಂತಾಪವನ್ನು ಸೂಚಿಸಿದ್ದಾರೆ. ಭಾರತ ಕಂಡಂಥ ಅತ್ಯಂತ ಬಹುಮುಖ ಪ್ರತಿಭೆ ಆಶಾ ಭೋಸ್ಲೆ ಅವರು. ಆಶಾ ಭೋಸ್ಲೆ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಫೋಟೋವೊಂದನ್ನು ಹಂಚಿಕೊಂಡು ಸಂತಾಪವನ್ನು ಸೂಚಿಸಿದ್ದಾರೆ. 92 ವರ್ಷದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ವಿಧಿವಶರಾಗಿದ್ದಾರೆ. ಆಶಾ ಭೋಸ್ಲೆ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ದಶಕಗಳ ಕಾಲ ಆಶಾ ಅಸಾಧಾರಣ ಸಂಗೀತ ಪ್ರಯಾಣವನ್ನು ಕೂಡ ನಡೆಸಿದರು. ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಶ್ರೀಮಂತಗೊಳಿಸಿದಂಥವರು ಅಂತಹ ಮಹಾನ್ ಗಾಯಕಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ವಿಶ್ವದಾದ್ಯಂತ ಅಸಂಖ್ಯಾತ ಹೃದಯಗಳನ್ನು ಮುಟ್ಟಿದೆ. ಆಶಾ ಭೋಸ್ಲೆ ಅವರ ನಿಧನದಿಂದಾಗಿ ತೀವ್ರ ದುಃಖವಾಗ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಭಾರತ ಕಂಡಂತಹ ಅತ್ಯಂತ ಬಹುಮುಖ ಪ್ರತಿಭೆ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ಆಶಾ ಭೋಸ್ಲೆ ಜೊತೆಗಿನಂತಹ ಫೋಟೋಗಳನ್ನು ನರೇಂದ್ರ ಮೋದಿ ಅವರು ಹಂಚಿಕೊಂಡು ಸಂತಾಪವನ್ನು ಸೂಚಿಸಿದ್ದಾರೆ. ವಿಶ್ವದಾದ್ಯಂತ ಅಸಂಖ್ಯಾತ ಹೃದಯಗಳನ್ನು ಮುಟ್ಟಿದಂಥವರು ಅವರು. ಆಶಾ ಭೋಸ್ಲೆ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು 92 ವರ್ಷದವರು ಈಗ ವಿಧಿವಶರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಜೊತೆಗೆ ಇದ್ದಂತಹ ಒಂದಿಷ್ಟು ಚಿತ್ರಗಳನ್ನು ಅಂದರೆ ಫೋಟೋಗಳನ್ನು ಹಂಚಿಕೊಂಡು ಸಂತಾಪವನ್ನು ಸೂಚಿಸಿದ್ದಾರೆ. ದಶಕಗಳ ಕಾಲ ಆಶಾ ಅಸಾಧಾರಣ ಸಂಗೀತ ಪ್ರಯಾಣವನ್ನು ಮಾಡಿದ್ದಾರೆ. ಸಾಕಷ್ಟು ಭಾಷೆಗಳಲ್ಲಿ ಅಂದರೆ 10 ರಿಂದ 15ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಅವರು ಅದ್ಭುತವಾದಂತಹ ಧ್ವನಿಯೊಂದಿಗೆ ಜನರನ್ನು ರಂಜಿಸುತ್ತಾ ಬಂದಿದ್ದಾರೆ ಅಂಥೇಳಿ ಇಲ್ಲಿ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಆಶಾ ಭೋಸ್ಲೆ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಸಾಕಷ್ಟು ವರ್ಷಗಳಿಂದ 40-50 ಹತ್ತತ್ರ 60 ರಿಂದ 70 ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಮಹೋನ್ನತರವಾದಂತಹ ಸಾಧನೆಯನ್ನು ಮಾಡಿದಂಥವರು. ಸೊ ಅಂಥವರು ಇಂದಿನ ದಿನ ನಿಧನರಾಗಿರುವಂಥದ್ದು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಮುಖ್ಯವಾಗಿ ನರೇಂದ್ರ ಮೋದಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಅವರೊಂದಿಗೆ ಇದ್ದಂತಹ ಫೋಟೋಗಳನ್ನು ಹಂಚಿಕೊಂಡು ದುಃಖವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಆಶಾ ಭೋಸ್ಲೆ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಸಾಕಷ್ಟು ಭಾಷೆಗಳಲ್ಲಿ ಅವರು ಹಾಡುಗಳನ್ನು ಹಾಡಿದ್ದಾರೆ. ಜೊತೆಗೆ 12,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆಯನ್ನು ಸಹಿತ ಮಾಡಿದರು. ಸೊ ಹೀಗಿರಬೇಕಾದ್ರೆ ದಿಢೀರನೇ ಈ ರೀತಿಯಾಗಿ ಹೃದಯಾಘಾತದ ಸಮಸ್ಯೆಯಿಂದ ಏನು ನಿಧನರಾಗಿದ್ದಾರೆ ಆಶಾ ಭೋಸ್ಲೆ ಅವರು, ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಕನ್ನಡ ಸಿನಿಮಾಗೂ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ನಂಟು ತುಂಬ ಇದೆ. 1967ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಆಗಿರ್ಬೋದು ಮತ್ತು ಸಿನಿಮಾದ ಯಾಕೋ ಏನೋ ಹಾಡಿಗೆ ಧ್ವನಿಯಾಗಿದ್ದರು ಅವರು. ದೂರದ ಬೆಟ್ಟ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಂತಹ ಆಶಾ ಭೋಸ್ಲೆ ಅವರು ಅದ್ಭುತವಾದಂತಹ ಗಾಯನವನ್ನು ಮಾಡಿದರು. ಸವಾಲು ಹಾಕಿ ಸೋಲಿಸಿ ಎಲ್ಲರ ಹಿಂದಿದ್ದ ಆಶಾ ಭೋಸ್ಲೆ ಅವರು ಇಂದಿನ ದಿನ ನಿಧನರಾಗಿದ್ದಾರೆ. ಡಾಕ್ಟರ್ ರಾಜ್ ನಟನೆಯ ಚಿತ್ರಕ್ಕೆ ಕಂಠವನ್ನು ನೀಡಿದಂತಹ ಗಾಯಕಿ. ಮತ್ತೆ ಮುಂಗಾರು ಸಿನಿಮಾ ಹಾಡಿಗೂ ಕೂಡ ಧ್ವನಿಯಾಗಿದ್ದರು. ಹೇಳದೆ ಕಾರಣ ಹೋದಯ ಅಂದಿದ್ದ ಆಶಾ ಭೋಸ್ಲೆ ಇದೀಗ ವಿಧಿವಶರಾಗಿದ್ದಾರೆ. ಕನ್ನಡದಲ್ಲೂ ಸಹಿತ ಜನಪ್ರಿಯರಾದಂಥವರು. ಸಾಕಷ್ಟು ಹಾಡುಗಳನ್ನು ಹಾಡಿದಂಥವ್ರು. 1967ರಲ್ಲಿಯೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಹಾಡನ್ನು ಹಾಡಿದರು. ಸಿನಿಮಾದ ಯಾಕೋ ಏನೋ ಹಾಡಿಗೆ ಧ್ವನಿಯಾಗಿದ್ದರು. ಜೊತೆಗೆ ದೂರದ ಬೆಟ್ಟ ಅನ್ನುವಂತಹ ಚಿತ್ರದಲ್ಲೂ ಸಹಿತ ಹಾಡುಗಳನ್ನು ಹಾಡಿದರು. ಸವಾಲು ಹಾಕಿ ಸೋಲಿಸಿ ಎಲ್ಲರ ಅಂತೇಳಿ ಆ ಒಂದು ಹಾಡುಗಳನ್ನು ಸಹಿತ ಹಾಡಿದರು ಆಶಾ ಭೋಸ್ಲೆ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಸಾಕಷ್ಟು ಚಿತ್ರಗಳಲ್ಲೂ ಸಹಿತ ಅವರ ಧ್ವನಿ ಇವತ್ತಿಗೂ ಸಹಿತ ಮೂಡಿ ಬರ್ತಾ ಇದೆ. ಸೊ ಇಂತಹ ಒಬ್ಬ ಮಹಾನ್ ಗಾಯಕಿ ದಿಢೀರನ್ನೇ ಈಗ ಹೃದಯಾಘಾತದ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿರುವಂಥದ್ದು ಸಾಕಷ್ಟು ದುಃಖವನ್ನು ಕೊಡ್ತಾ ಇದೆ. ಅವರ ಅಭಿಮಾನಿಗಳಲ್ಲಿ 16 ಭಾಷೆಗಳಲ್ಲಿ ಅಂದರೆ 10ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಅವರದೇ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಏನೋ ಹಾಡಿನ ಮುಖಾಂತರ ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಗಿರ್ಬೋದು, ಈ ರೀತಿಯಾಗಿ ಪ್ರಶಸ್ತಿಗಳಿಗಿಂತ ಮೀರಿದ್ದು ಇವರ ಕಲೆ ಅನ್ನುವಂಥದ್ದು ಅವರ ಅಭಿಮಾನಿಗಳ ಮಾತುಗಳು. ಭಾರತೀಯ ಚಿತ್ರರಂಗದಲ್ಲಿ
ಅವರದೇ ಆದಂಥದ್ದು ಒಂದು ಛಾಪನ್ನು ಮೂಡಿಸಿದರು. ಬೇರೆ ಬೇರೆ ಭಾಷೆಗಳಲ್ಲಿ 16 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡ್ಕೊಂಡು ಬಂದಂಥವರು. 12,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿ ದಾಖಲೆಯನ್ನು ಅಂದರೆ ಗಿನ್ನಿಸ್ ದಾಖಲೆಯನ್ನು ಮಾಡಿದಂಥವರು ಇಂದಿನ ದಿನ ಹೃದಯಾಘಾತದ ಸಮಸ್ಯೆಯಿಂದಾಗಿ ದಿಢೀರನೆ ವಿಧಿವಶರಾಗಿರುವಂಥದ್ದು ಒಂದು ಕಡೆ ಬೇಸರವೂ ಕೂಡ ವ್ಯಕ್ತವಾಗ್ತಾ ಇದೆ. 1943ರಲ್ಲಿ ಅಂದರೆ ಮರಾಠಿ ಚಿತ್ರದ ಮೂಲಕ ಇವರು ವೃತ್ತಿಜೀವನವನ್ನು ಆರಂಭಿಸ್ತಾರೆ. ಆಶಾ ಭೋಸ್ಲೆ ಅವರು ಮರಾಠಿ ಚಿತ್ರ ಮಾಜಾ ಬಾಳ ಇದರ ಮೂಲಕ ಗಾಯನ ಅಂದರೆ ಸಿಂಗಿಂಗ್ಗೆ ಎಂಟ್ರಿಯನ್ನು ಕೊಡ್ತಾರೆ. 1949ರಲ್ಲಿ ರಾತ್ ಕಿ ರಾಣಿ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಅದರ ಜೊತೆಗೆ ದಮ್ ಆರೋ ದಮ್ ಮತ್ತು ಈ ರೀತಿಯಾದಂತಹ ಹಲವು ಸಾಂಗ್ಗಳನ್ನು ಹಾಡಿ ಸಾಕಷ್ಟು ಹೆಸರನ್ನು ಗಳಿಸ್ಕೊಳ್ತಾರೆ. ಹಿಂದಿ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಬೆಂಗಾಲಿ ಆಗಿರ್ಬೋದು, ಈ ರೀತಿಯಾಗಿ 16 ಭಾಷೆಗಳಲ್ಲಿ ಇವರ ಹಾಡು ಇವತ್ತಿಗೂ ಕೂಡ ಜನರಿಗೆ ಅಚ್ಚುಮೆಚ್ಚಾಗಿದೆ. ಆ ರೀತಿಯಲ್ಲಿ ಅದ್ಭುತವಾದಂತಹ ಕಂಠದಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಆಶಾ ಭೋಸ್ಲೆ ಅವರು. मैं आनंद भोसले, मेरी माताजी श्रीमती आशा भोसले, इनका आज निधन हो चुका है। कल सुबह 11 बजे वो जहाँ रहती थी कासा ग्रैंड लोअर परेल, वहाँ पर जिनको अंतिम दर्शन लेने हैं वो आप वहाँ आइए। और 4 बजे